ರೇಖಾ ಗುಪ್ತಾಗೆ ದೆಹಲಿ ಮುಖ್ಯಮಂತ್ರಿ ಗದ್ದುಗೆ. ದೆಹಲಿಯ 4ನೇ ಮಹಿಳಾ ಸಿಎಂ ಆಗಿ ರೇಖಾ ಗುಪ್ತಾ. ನಾಳೆ ಮಧ್ಯಾಹ್ನ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣ. ರೇಖಾ ಗುಪ್ತಾಗೆ ದೆಹಲಿ ಮುಖ್ಯಮಂತ್ರಿ ಗದ್ದುಗೆ ಸಿಗ್ತಾ ಇದೆ. ದೆಹಲಿಯ 4ನೇ ಮಹಿಳಾ ಸಿಎಂ ಆಗಿ ರೇಖಾ ಗುಪ್ತಾ ಅವರು ಆಯ್ಕೆಯಾಗಿದ್ದಾರೆ. ನಾಳೆ ಮಧ್ಯಾಹ್ನ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ನೆರವೇರಲಿದೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ ರೇಖಾ ಗುಪ್ತಾ ಅವರು. ಗವರ್ನರ್ ವಿ.ಕೆ. ಸಕ್ಸೇನಾ ಅವರನ್ನ ಭೇಟಿ ಮಾಡಿ ರೇಖಾ ಗುಪ್ತಾ ಅವರು ತಮ್ಮ ಹಕ್ಕನ್ನ ಮಂಡಿಸಿದ್ದಾರೆ. ಪಟಾಕಿ ಸಿಡಿಸಿ ಕಾರ್ಯಕರ್ತರಿಂದ ಸಂಭ್ರಮ ಮಾಡಲಾಗ್ತಾ ಇದೆ. ಪ್ರಧಾನಿ ಮೋದಿ ಸೇರಿದಂತೆ ಬಿಜೆಪಿ ನಾಯಕರು ಇದರಲ್ಲಿ ಭಾಗಿಯಾಗ್ತಿದ್ದಾರೆ. ರೇಖಾ ಗುಪ್ತಾಗೆ ದೆಹಲಿ ಮುಖ್ಯಮಂತ್ರಿ ಗದ್ದುಗೆ ಸಿಗ್ತಾ ಇದೆ. ದೆಹಲಿಯ 4ನೇ ಮಹಿಳಾ ಸಿಎಂ ಆಗಿ ರೇಖಾ ಗುಪ್ತಾ ಅವರು ಆಯ್ಕೆಯಾಗಿದ್ದಾರೆ. ನಾಳೆ ಮಧ್ಯಾಹ್ನ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ನೆರವೇರಲಿದೆ. ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಿದ್ದಾರೆ ರೇಖಾ ಗುಪ್ತಾ. 27 ವರ್ಷದ ಬಳಿಕ ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ಜಯಭೇರಿಯನ್ನ ಬಾರಿಸಿದೆ. ಬನಿಯಾ ಸಮುದಾಯದ ಅಭ್ಯರ್ಥಿ ಆಯ್ಕೆಯನ್ನ ಮಾಡಿದೆ ಬಿಜೆಪಿ. ಕೌನ್ಸಿಲರ್, ಕಾರ್ಪೊರೇಟರ್ ಆಗಿ ಈ ಸೇವೆಯನ್ನ ಸಲ್ಲಿಸಿದ್ದಾರೆ ಈ ರೇಖಾ ಗುಪ್ತಾ. ಸಂಘ ಪರಿವಾರದ ನಂಟನ್ನು ಸಹ ಹೊಂದಿದ್ದಾರೆ ರೇಖಾ ಗುಪ್ತಾ. ಶಾಲಿಮಾರ್ ಬಾಗ್ನಿಂದ ಶಾಸಕಿಯಾಗಿರುವಂತಹ ರೇಖಾ ಗುಪ್ತಾ ಈ ಬಾರಿಯ ದೆಹಲಿ ಸಿಎಂ ಆಗಿದ್ದಾರೆ. 27 ವರ್ಷದ ಬಳಿಕ ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ಈಗ ತಮ್ಮ ಆಡಳಿತವನ್ನ ನಡೆಸೋಕೆ ಮುಂದಾಗ್ತಾ ಇದೆ. ಬಿನಿಯಾ ಸಮುದಾಯದ ಅಭ್ಯರ್ಥಿ ಆಯ್ಕೆಯನ್ನ ಮಾಡಿದೆ ಬಿಜೆಪಿ. ಕೌನ್ಸಿಲರ್, ಕಾರ್ಪೊರೇಟರ್ ಆಗಿ ಸೇವೆಯನ್ನ ಸಲ್ಲಿಸಿರುವಂತಹ ರೇಖಾ ಗುಪ್ತಾ ಸಂಘ ಪರಿವಾರದ ನಂಟನ್ನು ಸಹ ಇವರು ಹೊಂದಿದ್ದಾರೆ. ಶಾಲಿಮಾರ್ ಬಾಗ್ನಿಂದ ಶಾಸಕಿಯಾಗಿರುವಂತಹ ರೇಖಾ ಗುಪ್ತಾ ನಾಳೆ ದೆಹಲಿಯ ಸಿಎಂ ಆಗಿ ಪದಗ್ರಹಣವನ್ನ ಮಾಡಲಿದ್ದಾರೆ. ಇನ್ನು ಯಾರು ಈ ರೇಖಾ ಗುಪ್ತಾ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ದೆಹಲಿಯ 4ನೇ ಮಹಿಳಾ ಸಿಎಂ ರೇಖಾ ಗುಪ್ತಾ, ಶಾಲಿಮಾರ್ ಬಾಗ್ನ ಶಾಸಕಿ ಈ ರೇಖಾ ಗುಪ್ತಾ. ಇನ್ನು ಬಿನಿಯಾ ಸಮುದಾಯದ ಶಾಸಕಿ ರೇಖಾ ಗುಪ್ತಾ ಅವರು ಕೌನ್ಸಿಲರ್, ಕಾರ್ಪೊರೇಟರ್ ಆಗಿ ಅನುಭವವನ್ನ ಹೊಂದಿದ್ದಾರೆ. RSS ಹಿನ್ನೆಲೆ ಮತ್ತು ಸಂಘ ಪರಿವಾರದ ನಂಟನ್ನು ಸಹ ಇವರು ಹೊಂದಿದ್ದಾರೆ. ಹರಿಯಾಣ ಮೂಲದವರಾಗಿರುವಂತಹ ರೇಖಾ ಗುಪ್ತಾ ಕೌನ್ಸಿಲರ್ ಹಾಗೂ ಕಾರ್ಪೊರೇಟರ್ ಆಗಿ ಅನುಭವವನ್ನ ಹೊಂದಿದ್ದಾರೆ. RSS ಹಿನ್ನೆಲೆ ಹಾಗೂ ಸಂಘ ಪರಿವಾರದ ನಂಟನ್ನು ಸಹ ರೇಖಾ ಗುಪ್ತಾ ಅವರು ಹೊಂದಿರೋದು. ಹರಿಯಾಣ ಮೂಲದವರಾಗಿರುವಂತಹ ರೇಖಾ ಗುಪ್ತಾ 1997ರಲ್ಲಿ ದೆಹಲಿ ವಿವಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಸಹ ಆಗಿದ್ರು. ಇನ್ನ 2007ರಲ್ಲಿ ಉತ್ತರಿ ಪಿತಾಂಬುರದಿಂದ ದೆಹಲಿ ಕೌನ್ಸಿಲರ್ ಚುನಾವಣೆಗೆ ಅವರು ಆಯ್ಕೆಯನ್ನ ಆಗ್ತಾರೆ. 2012ರಲ್ಲಿ ಉತ್ತರ ಪಿತಾಂಬುರದಿಂದ ಮರು ಆಯ್ಕೆ ಆಗ್ತಾರೆ ಈ ರೇಖಾ ಗುಪ್ತಾ. ದೆಹಲಿಯ 4ನೇ ಮಹಿಳಾ ಸಿಎಂ ಆಗಿ ರೇಖಾ ಗುಪ್ತಾ ಅವರು ಆಯ್ಕೆಯಾಗಿದ್ದಾರೆ. ಇವರ ಹಿನ್ನೆಲೆ ಶಾಲಿಮಾರ್ ಬಾಗ್ನ ಶಾಸಕಿಯ ರೇಖಾ ಗುಪ್ತಾ ಅವರು ಬಿನಿಯಾ ಸಮುದಾಯದ ಶಾಸಕಿ ಇವರು. ಇನ್ನು ಕೌನ್ಸಿಲರ್, ಕಾರ್ಪೊರೇಟರ್ ಆಗಿ ಇವರು ಅನುಭವವನ್ನ ಹೊಂದಿದ್ದಾರೆ. RSS ಹಿನ್ನೆಲೆ ಹಾಗೂ ಸಂಘ ಪರಿವಾರದ ನಂಟು ಸಹ ಈ ರೇಖಾ ಗುಪ್ತಾ ಅವರಿಗಿದೆ. ಹರಿಯಾಣ ಮೂಲದವರಾಗಿರುವಂತಹ ಈ ರೇಖಾ ಗುಪ್ತಾ 1997ರಲ್ಲಿ ದೆಹಲಿ ವಿವಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ತಮ್ಮ ಜರ್ನಿಯನ್ನ ಶುರು ಮಾಡ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬ್ಬೀರ್, ನಾಳೆ ಎಷ್ಟೊತ್ತಿಗೆ ಈ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ? ಇನ್ನ ಈ DCM ಹುದ್ದೆ ಆ ಪೋಸ್ಟ್ ಏನಾದ್ರೂ ಕೊಡ್ತಾ ಇದ್ದಾರಾ, ಹೇಗೆ? ಅರ್ಪಿತಾ, ಈಗ ರೇಖಾ ಗುಪ್ತಾ ಅವ್ರನ್ನ ಮುಖ್ಯಮಂತ್ರಿ ಅಂತ ಈಗ ಘೋಷಣೆ ಮಾಡಲಾಗಿರುವಂತದ್ದು. ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಿ ಇಲ್ಲಿ ಬಿಜೆಪಿ ಹೈಕಮಾಂಡ್ ಇಬ್ಬರು ವೀಕ್ಷಕರನ್ನ ನೇಮಿಸಲಾಗಿತ್ತು. ರವಿಶಂಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಈ ಆಯ್ಕೆ ಪ್ರಕ್ರಿಯೆ ಕೂಡ ಅಂತ್ಯ ಆಗಿರುವಂತದ್ದು. ಈಗ ರೇಖಾ ಗುಪ್ತಾ ಅವರು ಲೆಫ್ಟಿನೆಂಟ್ ಗವರ್ನರ್ ಆಗಿರುವಂತಹ ವಿ.ಕೆ. ಸಕ್ಸೇನಾ ಅವರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕನ್ನು ಕೂಡ ಮಂಡಿಸಿದ್ದಾರೆ. ಈಗಾಗಲೇ ಸರ್ಕಾರ ರಚನೆಗೆ ಅಥವಾ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ರಾಮಲೀಲಾ ಮೈದಾನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಅವರು ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡ್ತಾರೆ. ಆದ್ರೆ DCM ಹುದ್ದೆಯನ್ನ ಸ್ಥಾಪಿಸೋದ್ರ ಬಗ್ಗೆ ಇನ್ನೂ ಕೂಡ ಎಲ್ಲೂ ಕೂಡ ಸುಳಿವನ್ನ ಬಿಟ್ಕೊಟ್ಟಿಲ್ಲ. ದೆಹಲಿಯಲ್ಲಿ ಒಟ್ಟು 7 ಸಚಿವ ಸಂಪುಟ ಹುದ್ದೆಗಳಿರುವಂತದ್ದು. ರೇಖಾ ಗುಪ್ತಾ ಅವ್ರ ಜೊತೆಗೆ ಇವರೆಲ್ಲರೂ ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಈಗ ನಿರೀಕ್ಷೆ ಮಾಡ್ಲಾಗ್ತಾ ಇರುವಂತದ್ದು. ಯಾರು ಸಚಿವರಾಗ್ತಾರೆ ಅನ್ನುವಂತ ಗುಟ್ಟನ್ನು ಕೂಡ ಈವರೆಗೂ ಬಿಜೆಪಿ ಹೈಕಮಾಂಡ್ ಬಿಟ್ಕೊಟ್ಟಿಲ್ಲ. ಕೇವಲ ಮುಖ್ಯಮಂತ್ರಿ ಹೆಸರನ್ನ ಮಾತ್ರ ಘೋಷಣೆ ಮಾಡಲಾಗಿರುವಂತದ್ದು. ಸಚಿವರು ಯಾರಾಗ್ತಾರೆ ಅಥವಾ ಅದರಲ್ಲಿ DCM ಹುದ್ದೆ ಇರುತ್ತಾ ಇಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟಪಡಿಸಿಲ್ಲ. ನಾಳೆ ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಸಿಗುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಸುಮಾರು 30 ವರ್ಷಗಳ ನಂಟನ್ನ ಬಿಜೆಪಿಯ ಜೊತೆಗೆ ಹೊಂದಿರುವಂತಹ ರೇಖಾ ಗುಪ್ತಾ ಅವರನ್ನ ಬಿಜೆಪಿ ಹೈಕಮಾಂಡ್ ಈಗ ಆಯ್ಕೆ ಮಾಡಿರುವಂತದ್ದು. ಈ ಮೂಲಕ RSS ಹಿನ್ನೆಲೆ ಹೊಂದಿರುವಂತಹ ನಾಯಕಿ ಮತ್ತೆ ಬನಿಯಾ ಸಮುದಾಯಕ್ಕೆ
ಸೇರ್ಪಡೆಯಾಗಿರುವಂತಹ ಒಬಿಸಿ ಸಮುದಾಯವನ್ನ ಕೂಡ ಪ್ರತಿನಿಧಿಸುವಂತ ಕೆಲಸವನ್ನ ಬಿಜೆಪಿ ಹೈಕಮಾಂಡ್ ಮಾಡಿರುವಂತದ್ದು. ಮುಖ್ಯವಾಗಿ ರಾಷ್ಟ್ರ ರಾಜಧಾನಿಯಲ್ಲಿ ಮಹಿಳೆಗೆ ಆದ್ಯತೆಯನ್ನು ಕೊಡೋ ಮೂಲಕ ಮತ್ತೊಮ್ಮೆ ಬಿಜೆಪಿ ಹೈಕಮಾಂಡ್ ಒಂದು ಪ್ರಬಲವಾದಂತ ರಾಜಕೀಯ ಹೆಜ್ಜೆಯನ್ನು ಇಟ್ಟಿರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅರ್ಪಿತಾ, ಇನ್ನು ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ನಾಯಕರು ಭಾಗಿಯಾಗ್ತಿದ್ದಾರೆ? ಇನ್ನು ರಾಜ್ಯದಿಂದ ಯಾರಾದ್ರೂ ಭಾಗಿಯಾಗ್ತಿದ್ದಾರಾ? ಪ್ರಮಾಣ ವಚನ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡ್ಲಾಗ್ತಾ ಇರುವಂತದ್ದು. ಸುಮಾರು 1 ಲಕ್ಷ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಎನ್ನುವಂತ ನಿರೀಕ್ಷೆಯನ್ನ ಕೂಡ ಮಾಡಲಾಗಿದೆ. ರಾಮಲೀಲಾ ಮೈದಾನದಲ್ಲಿ 30,000 ಜನರು ಭಾಗಿಯಾಗ್ಲಿಕ್ಕೆ ಅಂದ್ರೆ ಕುತ್ಕೊಳ್ಳಿಕ್ಕೆ ಬೇಕಾದಂತ ಆಸನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಮತ್ತೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಸೇರಿದಂತೆ ಬಿಜೆಪಿ ಆಡಳಿತದಲ್ಲಿರುವಂತ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅರ್ಪಿತಾ, ಧನ್ಯವಾದ ಶಬೀರ್ ನಿಮ್ಮೆಲ್ಲ ಮಾಹಿತಿಗಾಗಿ.